ನಮಸ್ಕಾರ ಸ್ನೇಹಿತರೆ, ಇರಲಗೋ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಮೇ 6 ಮತ್ತು 7ರ ಕರೆಂಟ್ ಅಫೇರ್ಸ್ MCQ ರೂಪದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೋ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ನೋಡಿ. ಏನು ಅನೌನ್ಸ್ಮೆಂಟ್ ಅಂದ್ರೆ, ಸುಮಾರು ಜನ ನಮಗೆ ಟೆಕ್ಸ್ಟ್ ಮಾಡಿಬಿಟ್ಟು ಕರೆ ಮಾಡಿಬಿಟ್ಟು ಸರ್ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ ರೆಡಿ ಆಗಿತ್ತಂತ ಪ್ರಶ್ನೆ ಕೇಳ್ತಾ ಇದ್ರು. ಎಸ್ ಸ್ನೇಹಿತರೆ, ಈ ಒಂದು ಮಂತದ್ದು ಮ್ಯಾಗ್ಝಿನ್ ರೆಡಿ ಆಗಿರುವಂಥದ್ದು, ಅದರ ಒಂದು ಡೆಮೋ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಂದು ನಮ್ಮ ಮ್ಯಾಗ್ಝಿನ್ ಫ್ರಂಟ್ ಪೇಜ್ ಇರುತ್ತೆ. ನಾವು ಯಾವ ಥರ ಒಂದು ಕ್ವಾಲಿಟಿ ಕಂಟೆಂಟ್ ನಿಮಗೆ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ, ಅದೇ ಥರನಾದಂಥ ಒಂದು ಕಂಟೆಂಟ್ ಕೂಡ ಇದರಲ್ಲಿ ನಾವು ಮೇಂಟೈನ್ ಮಾಡಿದ್ದೀವಿ. ಅದರಂತೆ ಎಲ್ಲ ಬಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ನಿಮಗೆ ಕೆಳಗಡೆ ನಾವು ಎಷ್ಟಪ್ಪ ಅಂದ್ರೆ 150ರಿಂದ 250ರವರೆಗೆ MCQ ಕೂಡ ಇದರಲ್ಲಿ ನಾವು ಕವರ್ ಮಾಡಿದ್ದೀವಿ. ಆದರೆ ಯಾವ ಥರ ಈ ಒಂದು ಮ್ಯಾಗ್ಝಿನ ನೀವು ಪಡೆದುಕೊಳ್ಬೇಕಾದ್ರೆ ಇಲ್ಲಿ ನಂಬರ್ ಕೊಟ್ಟಿದೆ ನೋಡಿ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಅವ್ರು ಎಷ್ಟಾಗುತ್ತೆ ಪ್ರೈಸ್ ಅಂತ ಕೊಟ್ಟಿದ್ರು ನೋಡ್ರಿ. ಒಂದು ಮಂತ್ಗೆ 40 ರೂಪಾಯಿ ಆಗುತ್ತೆ. ಆಮೇಲೆ 2023 ಜನವರಿ ಹಿಡ್ಕೊಂಡು ಏಪ್ರಿಲ್ 2024 ಎಷ್ಟಾಗುತ್ತೆ ನಿಮಗೆ 640 ರೂಪಾಯಿ ಆಗುತ್ತೆ. 2022 ಜನವರಿ ಟು ಏಪ್ರಿಲ್ 2024 ಎಷ್ಟಾಗುತ್ತೆ ನಿಮಗೆ 1140 ಆಗುತ್ತೆ. ಅದರ ಡಿಸ್ಕೌಂಟ್ ಸೇರಿಬಿಟ್ರೆ ನಿಮಗೆ 1040 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ಶಾಟನ್ನು ಕಳಿಸೋ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗ್ಝಿನ್ಗಳನ್ನು ನೀವು ಪಡೆದುಕೊಳ್ಬೋದು. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ. ಇಂಟರ್ಪೋಲ್ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಯಾವುದಪ್ಪ ಅಂತಂದ್ರೆ 1923. ಇದಕ್ಕೆ ಸರಿಯಾದ ಉತ್ತರ. ಅರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿತ್ತಂದ್ರೆ, ನಿಮ್ಮ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದ್ರೆ ಸಪ್ತವರ್ಣದ ನೋಟಿಸ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಎಸ್, ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಲೈಂಗಿಕ ದೌರ್ಜನ್ಯದ ಆರೋಪದ ನಂತರ ಜರ್ಮನಿಗೆ ಪಲಾಯನ ಮಾಡಿದ ರಾಜಕೀಯ ಪಕ್ಷದ ಸಂಸದರ ವಿರುದ್ಧ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡುವಂಥ ಒಂದು ಸಾಧ್ಯತೆಗಳು ಇರುವಂಥದ್ದು. ಅಂದರೆ ನಮಗೆಲ್ಲ ಗೊತ್ತಿರುವಂಥದ್ದು, ಕರ್ನಾಟಕದಲ್ಲಿ ಏನೇನು ಬೆಳವಣಿಗೆ ಆಗ್ತಿದೆ, ಆ ಒಂದು ಸಂಸದರ ವಿರುದ್ಧವಾಗಿ ಈಗ CBI ಏನು ಮಾಡ್ತಾ ಇದೆ, ಈ ಒಂದು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿಗೆ ಮಾಡ್ತಾ ಇರುವಂಥದ್ದು. ಇಂಟರ್ಪೋಲ್ ಜಾರಿ ಮಾಡುವ 7 ಸೂಚನೆಗಳು. ಈ ಒಂದು ಬ್ಲೂ ಕಾರ್ನರ್ ಏನು ಸೂಚನೆ ಇದೆ ನೋಡ್ರಿ, ಇದನ್ನು ಕೂಡ 7 ಇಂಟರ್ಪೋಲ್ ಜಾರಿ ಮಾಡುವಂಥ ಏನಪ್ಪಾ ಅಂತಂದ್ರೆ ಒಂದು ಸೂಚನೆಗಳಲ್ಲಿ ಒಂದಾಗಿರುವಂಥದ್ದು. ಆದರೆ ಅವು 7 ಯಾವ ಅನ್ನೋದು ಅದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದು ಯಾವುದಂದ್ರೆ ಬ್ಲೂ ಕಾರ್ನರ್ ಅಂತ ಹೇಳ್ತೀವಿ. ಆದರೆ ಬ್ಲೂ ಕಾರ್ನರ್ ಯಾವಾಗ ಈ ಒಂದು ನೋಟಿಸನ್ನು ಜಾರಿ ಮಾಡಲಾಗುತ್ತೆ ನೋಡಿ, ಅಪರಾಧಿಗಳ ತನಿಖೆಗೆ ಸಂಬಂಧಿಸಿದ ವ್ಯಕ್ತಿಯ ಗುರುತು, ಸ್ಥಳ ಅಥವಾ ಚಟುವಟಿಕೆಗಳ ಕುರಿತು ಹೆಚ್ಚುವರಿ ಮಾಹಿತಿಯನ್ನು ಸಂಗ್ರಹಿಸಲು ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಲಾಗುತ್ತೆ. ಅಪರಾಧಿ ಸ್ಥಾನದಲ್ಲಿರುವಂಥ ಯಾವುದೇ ವ್ಯಕ್ತಿಗೆ ಆತನಿಗೆ ಒಂದು ಸಂಬಂಧಪಟ್ಟಿರುವಂಥ ವ್ಯಕ್ತಿಯ ಗುರುತಾಗಿರ್ಬೋದು, ಆತನ ಒಂದು ಸ್ಥಳ ಆಗಿರ್ಬೋದು, ಆತನ ಒಂದು ಚಟುವಟಿಕೆಗಳ ಕುರಿತು ಮಾಹಿತಿಯನ್ನು ಕಲೆ ಹಾಕಲು ಈ ಒಂದು ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಲಾಗುತ್ತೆ. ಆಯಾ ದೇಶಗಳ ಈ ಒಂದು ಮಾಹಿತಿಯನ್ನು ಇಂಟರ್ಪೋಲ್ ಜೊತೆಗೆ ಹಂಚಿಕೊಳ್ಳಬೇಕಾಗುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಡಿರುವ ಅಪರಾಧ ಚಟುವಟಿಕೆಗಳನ್ನು ಮಟ್ಟ ಹಾಕಲು ಈ ಒಂದು ಮಾಹಿತಿ ನಿರ್ಣಾಯಕವಾಗಿರುವಂಥದ್ದು. ಸಪೋಸ್ ಯಾವುದೇ ಒಂದು ರಾಷ್ಟ್ರ ಈ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ರೆ ಆ ಒಂದು ವ್ಯಕ್ತಿಯ ಸ್ಥಳ ಮತ್ತು ಗುರುತು, ತದನಂತರದಲ್ಲಿ ಆತನ ಒಂದು ಚಟುವಟಿಕೆಗಳನ್ನು ಅಲ್ಲಿ ಏನು ಮಾಡುತ್ತೆ, ಸಂಗ್ರಹ ಮಾಡುತ್ತೆ. ಆ ಒಂದು ಮಾಹಿತಿಯನ್ನು ಇಂಟರ್ಪೋಲ್ ಜೊತೆಗೆ ಹಂಚಿಕೊಳ್ಳಬೇಕಾಗುತ್ತೆ. ಎರಡನೇದು ಯಾವುದಪ್ಪ ಅಂದ್ರೆ ರೆಡ್ ಕಾರ್ನರ್ ಅಂತ ಹೇಳ್ತೀವಿ. ಆದರೆ ಈ ಒಂದು ರೆಡ್ ಕಾರ್ನರ್ ನೋಟಿಸ್ ಯಾವಾಗ ಜಾರಿ ಮಾಡ್ತಾರೆ ಅಂದ್ರೆ, ವಿಚಾರಣೆ ಅಥವಾ ಶಿಕ್ಷೆಯನ್ನು ಪೂರೈಸಲು ದೇಶವೊಂದಕ್ಕೆ ಅಗತ್ಯ ಇರುವ ವ್ಯಕ್ತಿಯ ಬಂಧನವನ್ನು ಕೋರಿ ನೀಡುವಂಥ ನೋಟಿಸ್ ಇದಾಗಿರುವಂಥದ್ದು. ಇದರಲ್ಲಿ ವ್ಯಕ್ತಿಯ ಇರುವ ಸ್ಥಳದ ಮಾಹಿತಿಯನ್ನು ಕೇಳಲಾಗುತ್ತೆ. ಆ ವ್ಯಕ್ತಿ ಯಾವ ಒಂದು ದೇಶದಲ್ಲಿದ್ದಾನ, ಆ ಒಂದು ದೇಶದ ಯಾವ ನಗರದಲ್ಲಿ ಆ ಒಂದು ವ್ಯಕ್ತಿ ತಲೆಮರೆಸಿಕೊಂಡಿದ್ದಾನೆ, ಆತನ ಬಗ್ಗೆ ಮಾಹಿತಿ ತಿಳಿಯಲು ಈ ಒಂದು ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲಾಗುತ್ತೆ. ಇನ್ನು ಮೂರನೇದು ಯಾವ್ದಂದ್ರೆ ಬ್ಲ್ಯಾಕ್ ಕಾರ್ನರ್ ಅಂತ ಹೇಳ್ತೀವಿ. ಬ್ಲ್ಯಾಕ್ ಕಾರ್ನರ್ ಯಾವಾಗ ಹೊರಡಿಸ್ತಾರೆ ಅಂದ್ರೆ, ಗುರುತು ಪತ್ತೆ ಹಚ್ಚಲು ಸಾಧ್ಯವಾಗದ ಅಪರಿಚಿತ ವ್ಯಕ್ತಿಗಳ ದೇಹಗಳ ಬಗ್ಗೆ ಮಾಹಿತಿ ಪಡೆಯಲು ಈ ನೋಟಿಸ್ ಅನ್ನು ನೀಡಲಾಗುತ್ತೆ. ಒಬ್ಬ ವ್ಯಕ್ತಿಯ ಗುರುತನ್ನು ಪತ್ತೆ ಹಚ್ಚಕ್ಕಾಗ್ತಾ ಇಲ್ಲ ಅಂದ್ರೆ, ಆತನ ಒಂದು ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲು ಸಾಧ್ಯವಾಗದೇ ಇದ್ರ ಅಂಥ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿಯ ದೇಹಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಲು ಈ ಒಂದು ನೋಟಿಸನ್ನು ಹೊರಡಿಸಲಾಗುತ್ತೆ. ಇನ್ನು ನಾಲ್ಕನೇದಾದ ಗ್ರೀನ್ ಕಾರ್ನರ್ ಅಂತ ಹೇಳ್ತೀವಿ. ಗ್ರೀನ್ ಕಾರ್ನರ್ ಅಂದ್ರೆ ವ್ಯಕ್ತಿಯ ಅಪರಾಧ ಚಟುವಟಿಕೆಗಳ ಬಗ್ಗೆ ಎಚ್ಚರಿಕೆ ನೀಡಲು ಆ ವ್ಯಕ್ತಿಯ ಸಾರ್ವಜನಿಕ ಸುರಕ್ಷತೆ ಬೆದರಿಕೆಯಾಗಿ ಪರಿಣಿಸಬಹುದು ಎಂದು ಮುನ್ನೆಚ್ಚರಿಕೆ ಕ್ರಮವಾಗಿ ನೀಡುವಂಥ ನೋಟಿಸ್ ಆಗಿರುವಂಥದ್ದು.
ಅಂದರೆ ಈ ಒಂದು ನೋಟಿಸ್ ಮುನ್ನೆಚ್ಚರಿಕಾ ಕ್ರಮವಾಗಿ ನೀಡುವಂಥ ನೋಟಿಸ್ ಆಗಿರುವಂಥದ್ದು. ಈಗ ಅಪರಾಧಿಯಾಗಿ ಸಾಬೀತಾಗಿರುವಂತಹ ವ್ಯಕ್ತಿಯ ಬಗ್ಗೆ ಎಚ್ಚರಿಕೆ ನೀಡಲು, ಆತನ ಒಂದು ಚಟುವಟಿಕೆಯ ಬಗ್ಗೆ ಸಮಾಜದ ಮೇಲೆ ಪರಿಣಾಮ ಬೀರುವಂಥ ಆತನ ಒಂದು ಚಟುವಟಿಕೆಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ಒಂದು ಬಗ್ಗೆ ಏನಾದರೂ ಕಲೆ ಹಾಕೋಕ್ಕೋಸ್ಕರ ಈ ಒಂದು ಗ್ರೀನ್ ಕಾರ್ನರ್ ನೋಟಿಸ್ ಅನ್ನು ಜಾರಿಗೆ ಮಾಡಲಾಗುತ್ತೆ. ಇನ್ನು ತದನಂತರದಲ್ಲಿ ಆರೆಂಜ್ ಕಾರ್ನರ್ ನೋಡಿ. ಆರೆಂಜ್ ಕಾರ್ನರ್ ಅಂದ್ರೆ ಸಾರ್ವಜನಿಕ ಸುರಕ್ಷತೆಗೆ ಶೀಘ್ರವೇ ಒದಗಿಸಬಹುದಾದ ಗಂಭೀರ ಅಪಾಯದ ಘಟನೆ ಅಥವಾ ಬೆದರಿಕೆಯಾಗಿ ಪರಿಗಣಿಸಬಹುದಾದ ವ್ಯಕ್ತಿ, ವಸ್ತು ಅಥವಾ ಪ್ರತಿಕ್ರಿಯೆ ಬಗ್ಗೆ ಎಚ್ಚರಿಕೆ ನೀಡಲು ಆರೆಂಜ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಲಾಗುತ್ತೆ. ಇಲ್ಲಿ ಆರೆಂಜ್ ಕಾರ್ನರ್ ನೋಟಿಸ್ ಯಾವಾಗ ಹೊರಡಿಸಲಾಗುತ್ತಂದ್ರೆ ಸಾರ್ವಜನಿಕ ಸುರಕ್ಷತೆಗೆ ಶೀಘ್ರವೇ ಒದಗಿಸಬಹುದಾದ ಗಂಭೀರ ಅಪಾಯದ ಘಟನೆ ಅಥವಾ ಬೆದರಿಕೆಯಾಗಿ ಪರಿಗಣಿಸಬಹುದಾದ ವ್ಯಕ್ತಿ, ವಸ್ತು ಅಥವಾ ಪ್ರತಿಕ್ರಿಯೆ ಬಗ್ಗೆ ಎಚ್ಚರಿಕೆ ನೀಡಲು. ಇದನ್ನು ಕೂಡ ಏನಾದ್ರು ಹೇಳ್ತೀವಿ ನಾವು ಆರೆಂಜ್ ಕಾರ್ನರ್ ಮತ್ತು ಈ ಒಂದು ಗ್ರೀನ್ ಕಾರ್ನರ್ ಅಂದ್ರೆ ಒಂದೇನಪ್ಪ ಅಂದ್ರೆ ಸಮಾಜಕ್ಕೆ ಒಂದು ಎಚ್ಚರಿಕೆ ನೀಡೋಕ್ಕೋಸ್ಕರ ಆ ಒಂದು ವ್ಯಕ್ತಿಯ ಬಗ್ಗೆ ಚಟುವಟಿಕೆ, ಆತನ ವ್ಯಕ್ತಿಯ ಒಂದು ಚಟುವಟಿಕೆ ಬಗ್ಗೆ ಸಾರ್ವಜನಿಕವಾಗಿ ಪರಿಣಾಮ ಬೀರ್ತದರ ಅಂತರ ಬಗ್ಗೆ ಒಂದು ಮುನ್ನೆಚ್ಚರಿಕವಾಗಿ ಈ ಎರಡು ನೋಟಿಸ್ಗಳನ್ನು ಹೊರಡಿಸಲಾಗುತ್ತೆ. ಇನ್ನು ಯಾವ್ದಪ್ಪ ಅಂದ್ರೆ ಪರ್ಪಲ್ ಕಾರ್ನರ್ ನೋಡಿ. ಪರ್ಪಲ್ ಕಾರ್ನರ್ ಯಾವಾಗ ಹೊರಡಿಸಲಾಗುತ್ತಂದ್ರೆ ಅಪರಾಧಿಗಳ ಕಾರ್ಯಾಚರಣೆಯ ವಿಧಾನ, ಬಳಸುವ ಸಾಧನಗಳು ಮತ್ತು ತಪ್ಪಿಸಿಕೊಳ್ಳುವ ವಿಧಾನಗಳ ಕುರಿತು ಮಾಹಿತಿಯನ್ನು ಹುಡುಕುವುದು ಅಥವಾ ಒದಗಿಸುವ ಬಗ್ಗೆ ಜಾರಿ ಮಾಡುವಂತ ನೋಟಿಸು. ಅಪರಾಧಿಗಳ ಒಂದು ಕಾರ್ಯಾಚರಣೆ ಯಾವ ತರ ಒಂದು ವಿಧಾನಗಳನ್ನು ಬಳಸ್ತಾ ಇದ್ರು, ಅವರು ಯಾವ ತರ ಒಂದು ಸಾಧನಗಳನ್ನು ಅವರು ಬಳಸ್ಕೊಳ್ತಾ ಇದ್ರ ಮತ್ತು ಅವರ ಒಂದು ತಪ್ಪಿಸಿಕೊಳ್ಳುವ ವಿಧಾನಗಳ ಕುರಿತು ಮಾಹಿತಿಯನ್ನು ಪಡೆಯೋಗೋಸ್ಕರ ಈ ಒಂದು ಪರ್ಪಲ್ ಕಾರ್ನರ್ ಒಂದು ನೋಟಿಸ್ ಅನ್ನು ಜಾರಿ ಮಾಡಲಾಗುತ್ತೆ. ಇನ್ನು ಯೆಲ್ಲೋ ಕಾರ್ನರ್ ನೋಟಿಸ್ ಯಾವಾಗ ಪತ್ತೆ ಹಚ್ಚಲಾಗುತ್ತಂದ್ರೆ ಕಾಣೆಯಾದ ವ್ಯಕ್ತಿಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡಲು ಈ ಒಂದು ನೋಟಿಸ್ ಹೊರಡಿಸಲಾಗುತ್ತೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತಲೆ ಮರೆಸಿಕೊಂಡೋದ್ರ, ಆತನ ಕಾಣೆಯಾಗಿದ್ರ ಅಥವಾ ಕಿಡ್ನಾಪ್ ಆಗಿದ್ರ ಅಂತ ವ್ಯಕ್ತಿಗಳ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಲು ಈ ಒಂದು ನೋಟಿಸ್ ಜಾರಿ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಅಪ್ರಾಪ್ತ ವಯಸ್ಕರು ಅಥವಾ ತಮ್ಮನ್ನು ತಾವೇ ಗುರುತಿಸಿಕೊಳ್ಳಲು ಸಾಧ್ಯವಾಗದ ವ್ಯಕ್ತಿಗಳ ಗುರುತು ಪತ್ತೆಗೆ ಸಹಾಯ ಮಾಡಲು ಈ ಒಂದು ನೋಟಿಸ್ ಅನ್ನು ಜಾರಿಗೆ ಮಾಡಲಾಗುತ್ತೆ. ಈ ತರ ಒಟ್ಟು 7 ನೋಟಿಸ್ಗಳನ್ನು ಈ ಒಂದು ಇಂಟರ್ಪೋಲ್ ಹೊರಡಿಸಲಾಗುತ್ತೆ. ಇಂಟರ್ಪೋಲ್ ನಿಂದ ಜಾರಿಗೆ ಮಾಡಲಾಗುತ್ತೆ. ಇನ್ನು ಇಂಟರ್ಪೋಲ್ ಸಂಸ್ಥೆ ಬಗ್ಗೆ ನಾವು ಮಾತಾಡ್ತಾ ಬಂದ್ರು ನೋಡ್ರಿ. ಅಂತಾರಾಷ್ಟ್ರೀಯ ಕ್ರಿಮಿನಲ್ ಪೊಲೀಸ್ ಸಂಸ್ಥೆಯನ್ನು ಇಂಟರ್ಪೋಲ್ ಅಂತ ನಾವು ಕರಿತೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೊಲೀಸ್ ಸಂಸ್ಥೆಯಾಗಿ ಒಂದು ಕಾರ್ಯವನ್ನು ನಿರ್ವಹಿಸುವಂತ ಒಂದು ಸಂಸ್ಥೆಗೆ ನಾವು ಇಂಟರ್ಪೋಲ್ ಅಂತ ಕರಿತೀವಿ. ಅಪರಾಧ ನಿಯಂತ್ರಣ ಹಾಗೂ ಪೊಲೀಸ್ ಸಹಕಾರದ ಅಂತಾರಾಷ್ಟ್ರೀಯ ಸಂಸ್ಥೆ ಇದಾಗಿರುವಂತದ್ದು. ಈ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದು 1923 ಅಂತ ನಾವು ಹೇಳ್ತೀವಿ. ಇನ್ನು ಇಂಟರ್ಪೋಲ್ ನ ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರುತ್ತಂದ್ರೆ ಫ್ರಾನ್ಸ್ನ ಲಿಯೋನದಲ್ಲಿ ಕಂಡು ಬರುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇಂಟರ್ಪೋಲ್ ಸ್ಥಾಪನೆ ಆಗಿದ್ದು 1923. ಇದರ ಒಂದು ಹೆಡ್ ಕ್ವಾರ್ಟರ್ ಕಂಡು ಬರೋದು ಫ್ರಾನ್ಸ್ನ ಲಿಯೋನಲ್ ಅಂತ ಹೇಳ್ತೀವಿ. ಇದರ ಒಂದು ಕೇಂದ್ರ ಕಚೇರಿ ಜೊತೆಗೆ ಈ ತರ 7 ಒಂದು ಪ್ರಾದೇಶಿಕ ಕಚೇರಿಗಳನ್ನು ಕೂಡ ಈ ಒಂದು ಸಂಸ್ಥೆ ಹೊಂದಿರುವಂತದ್ದು. ಆಯಾ ದೇಶಗಳ ಕೇಂದ್ರೀಯ ತನಿಖಾ ಸಂಸ್ಥೆಗಳ ಮನವಿಯ ಮೇರೆಗೆ ಅಪರಾಧಗಳ ಪತ್ತೆಗೆ ಒಟ್ಟು 7 ನೋಟಿಸ್ಗಳನ್ನು ಜಾರಿ ಮಾಡಲಾಗುತ್ತೆ. ಈಗ ನಮ್ಮ ಭಾರತ ದೇಶದಲ್ಲಿ ಏನು CBI ಏನಿದೆ, ಒಂದು ಕೇಂದ್ರೀಯ ತನಿಖಾ ಸಂಸ್ಥೆಗೆ ಕೆಲಸ ಮಾಡ್ತಿದ್ರು ನೋಡಿ. ಈ ತರ ದೇಶಗಳಲ್ಲಿರುವಂತಹ ಸಂಸ್ಥೆಗಳ ಒಂದು ಮನವಿಯ ಮೇರೆಗೆ ಇಂಟರ್ಪೋಲ್ ಏನು ಮಾಡುತ್ತೆ, ಒಟ್ಟು 7 ನೋಟಿಸ್ಗಳನ್ನು ಜಾರಿ ಮಾಡುತ್ತೆ. ಈ 7 ನೋಟಿಸ್ಗಳ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಈ ಒಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ತರ ಪ್ರಶ್ನೆ ಕೇಳಿದಾರೆ, ಥಾಮಸ್ ಕಪ್ ಅನ್ನು ಗೆದ್ದ ತಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚೀನಾ ದೇಶದ ಪುರುಷರ ತಂಡ 2024ನೇ ಸಾಲಿನಲ್ಲಿ ಜರುಗಿರುವಂತ 33ನೇ ಆವೃತ್ತಿಯ ಥಾಮಸ್ ಕಪ್ ಅನ್ನು ಗೆದ್ದುಕೊಂಡಿರುವಂತದ್ದು. ಇದರ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ. ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾದ ಪುರುಷರ ತಂಡವು 33ನೇ ಆವೃತ್ತಿಯ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ನ 2024ರ ಥಾಮಸ್ ಕಪ್ ಅನ್ನು ಇಂಡೋನೇಷ್ಯಾ ಪುರುಷರ ತಂಡವನ್ನು 3-1 ಅಂತರದಿಂದ ಸೋಲಿಸುವ ಮೂಲಕ ಗೆದ್ದುಕೊಂಡಿರುವಂತದ್ದು. 2024ರಲ್ಲಿ ಜರುಗಿರುವಂತಹ ಈ ಒಂದು ಥಾಮಸ್ ಕಪ್ ಪಂದ್ಯಾವಳಿಗಳು 33ನೇ ಆವೃತ್ತಿಯಾಗಿರುವಂತದ್ದು. ಫೈನಲ್ ನಲ್ಲಿ ಚೀನಾ ಪುರುಷರ ತಂಡ ಮತ್ತು ಇಂಡೋನೇಷ್ಯಾ ಪುರುಷರ ತಂಡ ಮಧ್ಯದಲ್ಲಿ ನಡೆದಿರುವಂತದ್ದು. ಇದರಲ್ಲಿ ಚೀನಾ ಪುರುಷರ ತಂಡ ಯಶಸ್ವಿಯಾಗಿ ಹೊರಹೊಮ್ಮಿರುವಂತದ್ದು. ಇದು ಚೀನಾ ದೇಶಕ್ಕೆ ಲಭಿಸಿದ 11ನೇ ಥಾಮಸ್ ಕಪ್ ಆಗಿರುವಂತದ್ದು. ಒಟ್ಟು ಇಲ್ಲಿವರೆಗೆ ಚೀನಾ ಗೆದ್ದಿರುವಂತದ್ದು 11 ಬಾರಿ ಗೆದ್ದುಕೊಂಡಿರುವಂತದ್ದು. BWF ಅಂದರೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ದ 2024ರ ಚಾಂಪಿಯನ್ಶಿಪ್ ಅನ್ನು, ಅಂದರೆ ಈ ಒಂದು ಥಾಮಸ್ ಕಪ್ ಮತ್ತು ಉಬರ್ ಕಪ್ ಪಂದ್ಯಾವಳಿಗಳನ್ನು ಚೀನಾದ ಚೆಂಗ್ಡೂದಲ್ಲಿ ಏಪ್ರಿಲ್ 29ರಿಂದ ಮೇ 5ರವರೆಗೆ ನಡೆಸಲಾಗಿರುವಂತದ್ದು. ಈ ಒಂದು ಥಾಮಸ್ ಕಪ್ ನಲ್ಲಿ ಚೀನಾದ ಪುರುಷರ ತಂಡ ಯಶಸ್ವಿಯಾಗಿ ಹೊರಹೊಮ್ಮಿರುವಂತದ್ದು. ಇನ್ನು ಚೀನಾದ ಮಹಿಳಾ ತಂಡವು ಇಂಡೋನೇಷ್ಯಾವನ್ನು 3-0 ಅಂತರದಿಂದ ಸೋಲಿಸುವ ಮೂಲಕ 30ನೇ ಆವೃತ್ತಿಯ 2024ರ ಉಬರ್ ಕಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತದ್ದು.
ಇಲ್ಲಿ ಓಬರ್ ಪ್ರಶಸ್ತಿ ಮತ್ತು ಈ ಒಂದು ಥಾಮಸ್ ಕಪ್ ಎರಡು ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿರುವಂಥದ್ದು. ಪುರುಷರಿಗೆ ಸಂಬಂಧಪಟ್ಟಿರುವಂಥದ್ದು ಥಾಮಸ್ ಕಪ್, ಅದನ್ನು ಕೂಡ ಚೀನಾ ಪಡೆದುಕೊಂಡಿರುವಂಥದ್ದು. ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟಿರುವಂತಹ ಓಬರ್ ಕಪ್, ಇದನ್ನು ಕೂಡ ಚೀನಾ ಮಹಿಳಾ ತಂಡ ಪಡೆದುಕೊಂಡಿರುವಂಥದ್ದು. ಇಲ್ಲಿ ಕೂಡ ಇಂಡೋನೇಷ್ಯಾ ಮತ್ತು ಚೀನಾದ ಒಂದು ಮಹಿಳಾ ತಂಡವು ಹಣಾಹಣಿಯಾಗಿರುವಂಥದ್ದು ಫೈನಲ್ ನಲ್ಲಿ. ಇದರಲ್ಲಿ ಮಹಿಳಾ ತಂಡ ಯಶಸ್ವಿಯಾಗಿ ಹೊರಹೊಮ್ಮಿರುವಂಥದ್ದು. ಇನ್ನು ಇದು ನಡೆದಿರುವಂಥದ್ದು ಎಷ್ಟನೇ ಆವೃತ್ತಿ ಅಂದ್ರೆ 30ನೇ ಆವೃತ್ತಿ ಅಂತ ಹೇಳ್ತೀವಿ. ಪುರುಷರ ತಂಡದಲ್ಲಿಯೂ ಕೂಡ ಚೀನಾ ಮತ್ತು ಇಂಡೋನೇಷ್ಯಾ ಫೈನಲ್ ತಲುಪಿರುವಂಥದ್ದು. ಇನ್ನು ಮಹಿಳಾ ತಂಡದಲ್ಲಿಯೂ ಕೂಡ ಈ ದೇಶಗಳು ಮುಖಾಮುಖಿ ಆಗಿರುವಂಥದ್ದು. ಎರಡರಲ್ಲಿಯೂ ಕೂಡ ಚೀನಾದ ಒಂದು ಪ್ರಾಬಲ್ಯ ಇಲ್ಲಿ ಮೆರೆದಿರುವಂಥದ್ದು. ಇದು ಚೀನಾ ದೇಶಕ್ಕೆ ಒಲಿದ 16 ಓಬರ್ ಕಪ್ ಪ್ರಶಸ್ತಿಯಾಗಿರುವಂಥದ್ದು. ನಂತರದ ಅತ್ಯಂತ ಯಶಸ್ವಿ ಮಹಿಳಾ ತಂಡ ಯಾವುದಪ್ಪ ಅಂತಂದ್ರೆ ಜಪಾನ. ಇದು 6 ಬಾರಿ ಓಬರ್ ಕಪ್ ಗೆದ್ದುಕೊಂಡಿರುವಂಥದ್ದು. ಅಂದ್ರೆ ಇಲ್ಲಿವರೆಗೆ ಅತಿ ಹೆಚ್ಚು ಬಾರಿ ಓಬರ್ ಕಪ್ ಗೆದ್ದುಕೊಂಡಿರುವಂತಹ ತಂಡ ಯಾವ ದೇಶದವರಂದ್ರೆ ಚೀನಾ ದೇಶ ತಂಡ ಗೆದ್ದುಕೊಂಡಿರುವಂಥದ್ದು. ಎರಡನೇ ಸ್ಥಾನದಲ್ಲಿರುವಂಥದ್ದು ಯಾವಂದ್ರೆ ಜಪಾನ. ಒಟ್ಟು 6 ಬಾರಿ ಈ ಒಂದು ಓಬರ್ ಕಪ್ ಅನ್ನು ಗೆದ್ದುಕೊಂಡಿರುವಂಥದ್ದು. 2012 ನಂತರ ಇದೇ ಮೊದಲ ಬಾರಿಗೆ ಚೀನಾವು ವಿಶ್ವ ಟೀಮ್ ಚಾಂಪಿಯನ್ಶಿಪ್ ನಲ್ಲಿ ಪುರುಷರ ಮತ್ತು ಮಹಿಳೆಯರ ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡಿರುವಂಥದ್ದು. ಅಂದರೆ 2012 ನಂತರ ಮೊದಲ ಬಾರಿಗೆ ಚೀನಾ ಏನ ಮಾಡಿದ್ದಾರೆ, ಪುರುಷರ ಮತ್ತು ಮಹಿಳಾ ವಿಭಾಗದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಒಟ್ಟಿಗೆ ಪಡೆದುಕೊಂಡಿರುವಂಥದ್ದು. ಇನ್ನು ಥಾಮಸ್ ಮತ್ತು ಓಬರ್ ಕಪ್ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ. 2024 ಜರುಗಿದ ಈ ಒಂದು ಪಂದ್ಯಾವಳಿಗಳು ಥಾಮಸ್ ಕಪ್ನ 33ನೇ ಆವೃತ್ತಿ ಮತ್ತು ಓಬರ್ ಕಪ್ನ 30ನೇ ಆವೃತ್ತಿ ಆಗಿರುವಂಥದ್ದು. 2024 ಜರುಗಿರುವಂಥದ್ದು ಥಾಮಸ್ ಕಪ್ 33ನೇ ಎಡಿಷನು. ಇನ್ನು ಓಬರ್ ಕಪ್ 30ನೇ ಎಡಿಷನ್ ಆಗಿರುವಂಥದ್ದು. ಇವು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ನ ಸದಸ್ಯ ಸಂಘಗಳ ಪುರುಷರ ಮತ್ತು ಮಹಿಳಾ ರಾಷ್ಟ್ರೀಯ ತಂಡಗಳಿಂದ ಸ್ಪರ್ಧಿಸುವ ದ್ವೈವಾರ್ಷಿಕ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗಳಾಗಿರುವಂಥದ್ದು. ದ್ವೈವಾರ್ಷಿಕ ಅಂತ ಹೇಳ್ತೀವಿ. ಇಲ್ಲಿ ಪುರುಷರ ತಂಡ ಆಡುವಂಥದ್ದು ಥಾಮಸ್ ಕಪ್, ಮಹಿಳಾ ತಂಡ ಆಡುವಂಥದ್ದು ಓಬರ್ ಕಪ್. ಎರಡೂ ಕೂಡ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿರುವಂಥ ಕಪ್ಗಳಾಗಿರುವಂಥದ್ದು. ಇನ್ನು 2026 ಥಾಮಸ್ ಮತ್ತು ಓಬರ್ ಕಪ್ ಚಾಂಪಿಯನ್ಶಿಪ್ಗಳು ಡೆನ್ಮಾರ್ಕ್ನ ಹಾರ್ಸೆನ್ಸ್ ನಲ್ಲಿ ನಡೆಯಲಿವೆ. 2024 ನಡೆದಿದ್ದು ಚೀನಾದಲ್ಲಿ. 2 ವರ್ಷ ಅಂದ್ರೆ ಈ ಒಂದು ಪಂದ್ಯಾವಳಿಗಳನ್ನು 2 ವರ್ಷಕ್ಕೆ ಒಂದು ಬಾರಿ ನಡೆಸಲಾಗುತ್ತೆ. ಇನ್ನು 2026 ನಡೆಯಬೇಕು. 2026 ಯಾವ ದೇಶದಲ್ಲಿ ಚಾಂಪಿಯನ್ಶಿಪ್ ನಡೀತಾವೆ ಅಂದ್ರೆ ಡೆನ್ಮಾರ್ಕ್ನ ಹಾರ್ಸೆನ್ಸ್ ಅಂತ ಹೇಳ್ತೀವಿ. ಇನ್ನು ಹಾಲಿ ಚಾಂಪಿಯನ್ ಈ ಒಂದು ಥಾಮಸ್ ಕಪ್ ಗೆದ್ದಿರುವಂಥದ್ದು ಯಾವ್ದಂದ್ರೆ ಭಾರತ. ಅದು ಯಾವಾಗಪ್ಪ ಅಂತಂದ್ರೆ 2022 2022 ಥಾಮಸ್ ಕಪ್ ಗೆದ್ದಿರುವಂಥ ತಂಡ ಭಾರತ. ಇನ್ನು ಓಬರ್ ಕಪ್ ಗೆದ್ದುಕೊಂಡಿರುವಂಥ ತಂಡ ದಕ್ಷಿಣ ಕೊರಿಯಾ. 2024 ಎರಡೂ ಕಪ್ ಗೆದ್ದುಕೊಂಡಿರುವಂಥ ದೇಶ ಯಾವುದಂದ್ರೆ ಚೀನಾ ಅಂತ ಹೇಳ್ತೀವಿ. ಇನ್ನು 2026 ಪಂದ್ಯಾವಳಿಗಳು ಯಾವ ದೇಶದಲ್ಲಿ ನಡೀತಾವೆ ಅಂದ್ರೆ ಡೆನ್ಮಾರ್ಕ್ನ ಹಾರ್ಸೆನ್ಸ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದಾರೆ ನೋಡ್ರಿ. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವಿನಾಯಿತಿಯನ್ನು ನೀಡುವ ವಿಧಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನ್ 361. ಇದರ ಬಗ್ಗೆನೂ ಕೂಡ ನಾವು ಸವಿಸ್ತರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಪಶ್ಚಿಮ ಬಂಗಾಳದ ರಾಜ್ಯಪಾಲ CV ಆನಂದ್ ಬೋಸ್ ತನಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಕಲ್ಕತ್ತಾದ ರಾಜಭವನದ ಉದ್ಯೋಗಿಯೊಬ್ಬರು ಆರೋಪ ಮಾಡಿರುವಂಥದ್ದು. ಇದು ನ್ಯೂಸ್ ಅಲ್ಲಿ ಕಾಣಿಸಿಕೊಂಡಿರುವಂಥ ಕಾಂಟೆಕ್ಸ್ಟ್. ನಮಗೆ ಇದು ಇಂಪಾರ್ಟೆಂಟ್ ಆಗಲ್ಲ, ಈ ರಾಜ್ಯಪಾಲರಿಗೆ ಸಂಬಂಧಪಟ್ಟಿರುವಂತಹ ವಿಧಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸಂವಿಧಾನದ 361ನೇ ವಿಧಿಯು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವಿನಾಯಿತಿಯನ್ನು ನೀಡುತ್ತೆ. ಆದರೆ ಯಾವ ಒಂದು ವಿಷಯದಲ್ಲಿ ಇವರಿಗೆ ಒಂದು ವಿನಾಯಿತಿ ನೀಡುತ್ತೆ? ಇಲ್ಲಿ ಕ್ರಿಮಿನಲ್ ವಿಷಯದಲ್ಲಿ ವಿನಾಯಿತಿ ನೀಡುತ್ತೆ ಅಥವಾ ಸಿವಿಲ್ ವಿಷಯದಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವಿನಾಯಿತಿ ನೀಡುತ್ತಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. 361ನೇ ವಿಧಿಯು ರಾಜ್ಯಪಾಲರಿಗೆ ಅವರ ಅಧಿಕಾರದ ಅವಧಿಯಲ್ಲಿ ಅವರ ಅಧಿಕೃತ ಕಾರ್ಯಗಳು ಮತ್ತು ವೈಯಕ್ತಿಕ ಕಾರ್ಯಗಳಿಗಾಗಿ ಕಾನೂನು ಹೊಣೆಗಾರಿಕೆಯಿಂದ ವಿನಾಯಿತಿ ನೀಡುತ್ತೆ. ಇದರ ಅರ್ಥ ರಾಜ್ಯಪಾಲರು ತಮ್ಮ ಅಧಿಕೃತ ಕರ್ತವ್ಯಗಳಿಗಾಗಿ ಯಾವುದೇ ನ್ಯಾಯಾಲಯಕ್ಕೆ ಜವಾಬ್ದಾರರಾಗಿರುವುದಿಲ್ಲ ಮತ್ತು ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನು ಪ್ರಾರಂಭಿಸಲಾಗುವುದಿಲ್ಲ. ರಾಜ್ಯಪಾಲರು ತಮ್ಮ ಅಧಿಕಾರಾವಧಿಯಲ್ಲಿ ಇದ್ದಾಗ ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನು ಇಲ್ಲಿ ಚಲಾವಣೆ ಮಾಡೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ಸಿವಿಲ್ ನಾವು ಮೊಕದ್ದಮೆಗಳನ್ನು ಮಾಡಬಹುದು. ಅದನ್ನು ಕೂಡ ಯಾವಂದ್ರೆ ಅಡ್ವಾನ್ಸ್ ಆಗಿ 2 ತಿಂಗಳ ಅವರಿಗೆ ನಾವು ನೋಟಿಸನ್ನು ನೀಡಬೇಕು. ಆ ಒಂದು ನೋಟಿಸನ್ನು ನೀಡಿದ ತಕ್ಷಣ ನಾವೇನು ಮಾಡ್ಬೋದು, ಇಲ್ಲಿ ಸಿವಿಲ್ ಮೊಕದ್ದಮೆಗಳನ್ನು ಇಲ್ಲಿ ನಾವು ಅವರ ವಿರುದ್ಧ ಪ್ರಾರಂಭ ಮಾಡ್ಬೋದು. ಅದೇ ಹಾಗೂ 2 ತಿಂಗಳ ಸೂಚನೆಯ ನಂತರ ಅವರ ವೈಯಕ್ತಿಕ ಕರ್ತವ್ಯಗಳಿಗಾಗಿ ಅವರ ವಿರುದ್ಧ ಸಿವಿಲ್ ಮೊಕದ್ದಮೆಗಳನ್ನು ಹೂಡಬಹುದು. 361ನೇ ಇವರಿಗೆ ಯಾವ ವಿಷಯದಲ್ಲಿ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ರಿಯಾಯಿತಿ ಕೊಟ್ಟಿದೆ ಅಂದ್ರೆ ವಿನಾಯಿತಿ ಕೊಟ್ಟಿದ್ದೀರಾ, ಕ್ರಿಮಿನಲ್ ಸಂಬಂಧಪಟ್ಟಿರುವಂತಹ ಮೊಕದ್ದಮೆಗಳಿಗೆ ಇಲ್ಲಿ ಅವರಿಗೆ ವಿನಾಯಿತಿ ಕೊಟ್ಟಿರುವಂತದ್ದು ವಿನಃ ಸಿವಿಲ್ ಮೊಕದ್ದಮೆಗಳಿಗೆ ಅಲ್ಲ.
ರಾಜ್ಯಪಾಲರನ್ನು ಅಧಿಕಾರದಲ್ಲಿರುವಾಗ ಬಂಧಿಸುವ ಅಥವಾ ಜೈಲಿಗೆ ಹಾಕುವಂತಿಲ್ಲ. ರಾಜ್ಯಪಾಲರು ತಮ್ಮ ಅಧಿಕಾರ ಅವಧಿಯಲ್ಲಿ ಯಾವುದೇ ಕ್ರಿಮಿನಲ್ ಅಪರಾಧವನ್ನು ಮಾಡಿದರೆ ಅವರ ಅವಧಿ ಮುಗಿದ ನಂತರ ವಿಚಾರಣೆಗೆ ಒಳಪಡಿಸಬಹುದು. ಇದರರ್ಥ ಇದೆ, ಕ್ರಿಮಿನಲ್ ಏನೇ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಮಾಡಿದ್ರೆ ಅವರಿಗೆ ಅರೆಸ್ಟ್ ಮಾಡುವಂತಿಲ್ಲ, ಬಟ್ ಸಿವಿಲ್ ಮೊಕದ್ದಮೆ ಮಾಡಬಹುದು. ಅವರ ಒಂದು ಅಧಿಕಾರಾವಧಿ ಮುಗಿದ ತಕ್ಷಣ ಅವರಿಗೆ ನಾವೇನು ಮಾಡೋದು, ಈ ಒಂದು ಕ್ರಿಮಿನಲ್ ಅಪರಾಧದ ಅಡಿಯಲ್ಲಿ ವಿಚಾರಣೆಗೆ ಒಳಪಡಿಸಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ, ಕಾಲಾಪಾನಿ ಯಾವ ದೇಶಗಳ ಮಧ್ಯದಲ್ಲಿನ ವಿವಾದಿತ ಪ್ರದೇಶವಾಗಿರುವಂಥದ್ದು? ಇದು ಭಾರತ ಮತ್ತು ನೇಪಾಳ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಮಾತಾಡ್ತಾ ಬಂದು ನೋಡಿ, ಇದರ ನಾವು ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಬಂದು ನೋಡಿ, ಅಂದ್ರೆ ಈ ಒಂದು ಕಾಲಾಪಾನಿ ಮತ್ತು ಲಿಪುಲೇಖ ಲಿಂಪಿಯಾಧೂರ ಈ ಮೂರು ಪ್ರದೇಶಗಳು ಭಾರತ ಮತ್ತು ನೇಪಾಳ ಮಧ್ಯದಲ್ಲಿನ ಒಂದು ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಇದರ ಒಂದು ಹಿನ್ನೆಲೆ ನಾವು ನೋಡ್ತಾ ಬಂದು ನೋಡಿ, 2020ರ ಒಂದು ಮೇನಲ್ಲಿ ಕಾಲಾಪಾನಿ, ಲಿಪುಲೇಖ ಮತ್ತು ಲಿಂಪಿಯಾಧೂರ ಸೇರ್ಪಡೆಯೊಂದಿಗೆ ದೇಶದ ನಕ್ಷೆಯ ಬದಲಾವಣೆಯನ್ನು ಕಾನೂನುಬದ್ಧಗೊಳಿಸಲು ನೇಪಾಳದ ಸಂಸತ್ತು ಸಾಂವಿಧಾನಿಕ ತಿದ್ದುಪಡಿಯನ್ನು ಮಸೂದೆಯನ್ನು ಅಂಗೀಕರಿಸಿರುವಂಥದ್ದು. 2020ರಲ್ಲಿ ಒಂದು ಮಹತ್ವದ ಒಂದು ನಿರ್ಧಾರವನ್ನು ನೇಪಾಳ ಸಂಸತ್ತು ತೆಗೆದುಕೊಂಡಿರುವಂಥದ್ದು. ಒಂದು ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸುವ ಮೂಲಕ ಈ ಮೂರು ಪ್ರದೇಶಗಳು ತನ್ನ ಒಂದು ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಇಲ್ಲಿ ಏನಪ್ಪಾ ಅಂದ್ರೆ 2020ರಲ್ಲಿ ನೇಪಾಳ ಸಂಸತ್ತು ಏನ್ ಮಾಡಿದೆ, ಒಂದು ತೋರಿಸಿಕೊಟ್ಟಿರುವಂಥದ್ದು. ಭಾರತ ಮತ್ತು ನೇಪಾಳ ಎರಡೂ ಕಾಲಾಪಾನಿ ಪ್ರದೇಶದ ಮೇಲೆ ಹಕ್ಕು ಸಾಧಿಸ್ತಾ ಇರುವಂಥದ್ದು. ಇಲ್ಲಿ ಏನ್ ಹೇಳ್ತಿದಾರೆ, ಭಾರತ ಸರ್ಕಾರ ಕಾಲಾಪಾನಿ ನಮ್ಮ ದೇಶಕ್ಕೆ ಸೇರಿರುವಂಥದ್ದು, ನೇಪಾಳ ನಮ್ಮ ದೇಶಕ್ಕೆ ಸೇರಿರುವಂಥದ್ದು ಅನ್ನೋ ಒಂದು ವಿವಾದ ಹುಟ್ಟಿಕೊಂಡಿರುವಂಥದ್ದು. ಕಾಲಾಪಾನಿ ಪ್ರದೇಶವು ಕಾಳಿ ನದಿಯಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ನೇಪಾಳದಲ್ಲಿ ಈ ಒಂದು ನದಿಯನ್ನು ಮಹಾಕಾಳಿ ಎಂದು ಕರೆಯಲಾಗುತ್ತೆ. ಕಾಲಾಪನಿಗೆ ಯಾವ ತರ ಒಂದು ಹೆಸರು ಬಂದಿದೆ ಅಂದ್ರೆ, ಕಾಳಿ ನದಿಯಿಂದ ಈ ಒಂದು ಕಾಲಾಪನಿಗೆ ಹೆಸರು ಬಂದಿರುವಂಥದ್ದು. ಒಂದು ನೇಪಾಳದಲ್ಲಿ ಈ ಒಂದು ಕಾಳಿ ನದಿ ನಾವು ಎಂದು ಕರಿತಿದ್ರ ಮಹಾಕಾಳಿ ಎಂದು ಕರೆಯಲಾಗುತ್ತೆ. ಇದು ಈ ಒಂದು ವಿಚಾರದಲ್ಲಿ ಕಾಲಾಪಾನಿ ವಿಚಾರದಲ್ಲಿ ಭಾರತದ ಏನ್ ನಿಲುವಿದೆ ಅಂದ್ರೆ, ಕಾಲಾಪಾನಿಯ ಉತ್ತರಾಖಂಡದ ಪಿಥೋರ್ಗಢ್ನಲ್ಲಿ ಕಾಳಿ ನದಿ ಹುಟ್ಟುತ್ತದೆ ಎಂದು ಭಾರತ ಹೇಳ್ತಾ ಇರುವಂಥದ್ದು. ಅರೆ ನೇಪಾಳದ ನಿಲುವು ಯಾವ ತರ ಅಂದ್ರೆ, ಈ ಒಂದು ನದಿಯು ಲಿಂಪಿಯಾಧೂರ ಅಥವಾ ಲಿಪುಲೇಖ್ನಿಂದ ಹುಟ್ಟುತ್ತದೆ ಮತ್ತು ಎರಡೂ ಸ್ಥಳಗಳನ್ನು ನೇಪಾಳದ ಭಾಗವೆಂದು ಪರಿಗಣಿಸ್ತಾ ಇರುವಂಥದ್ದು. ನಾನು ಈಗಾಗಲೇ ಹೇಳಿದ್ದೀನಿ, ಮೂರು ಸ್ಥಳಗಳು, ಒಂದು ಲಿಂಪಿಯಾಧೂರ, ಲಿಪುಲೇಖ ಮತ್ತು ಕಾಲಾಪಾನಿ ಅಂತ ಹೇಳ್ತೀವಿ. ಇಲ್ಲಿ ಭಾರತ ಸರ್ಕಾರ ಏನ್ ಹೇಳ್ತಿದ್ರ, ಕಾಲಾಪಾನಿ ಏನಿದೆ ನೋಡ್ರಿ, ಈ ಒಂದು ಕಾಲಾಪಾನಿದಲ್ಲಿ ಕಾಳಿ ನದಿ ಹುಟ್ಟುತ್ತದ. ಸೊ ದ್ಯಾಟ್ ಇದು ಏನ್ ಹೇಳ್ತೀವಿ ನಾವು, ಕಾಲಾಪಾನಿ ಭಾರತಕ್ಕೆ ಸೇರಿರುವಂಥದ್ದು. ಇನ್ನು ನೇಪಾಳ ಏನ್ ಹೇಳ್ತಾರ, ಈ ಒಂದು ಕಾಳಿ ನದಿ ಏನಿದೆ ಇದು ಲಿಂಪಿಯಾಧೂರ ಅಥವಾ ಲಿಪುಲೇಖ್ನಲ್ಲಿ ಹುಟ್ಟುತ್ತದ. ಇವೆರಡೂ ಕೂಡ ನೇಪಾಳ ಭಾಗವೆಂದು ನೇಪಾಳ ಪರಿಗಣನೆ ತೆಗೆದುಕೊಳ್ತಾ ಇರುವಂಥದ್ದು. ಸೊ ಇದರ ಒಂದು ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಮತ್ತು ನೇಪಾಳ ಮಧ್ಯದಲ್ಲಿ ಈ ಒಂದು ಮೂರು ಒಂದು ಸ್ಥಳಗಳ ಸಂಬಂಧಪಟ್ಟಂತೆ ವಿವಾದಗಳನ್ನು ಹುಟ್ಟುಕೊಂಡಿರುವಂಥದ್ದು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನೇಪಾಳದ ನಡುವೆ ಸಹಿ ಹಾಕಲಾದ ಸುಗಾವ್ಲಿ ಒಪ್ಪಂದ ಅಡಿಯಲ್ಲಿ ಅಂದ್ರೆ 1816 ಅಡಿಯಲ್ಲಿ ಕಾಳಿ ನದಿಯನ್ನು ಭಾರತದೊಂದಿಗೆ ನೇಪಾಳದ ಪಶ್ಚಿಮ ಗಡಿಯಾಗಿ ಗುರುತಿಸಲಾಗಿರುವಂಥದ್ದು. ಅದ್ಯಾಗೂ ಇದು ಪರ್ವತ ಶ್ರೇಣಿಯ ಬಗ್ಗೆ ಯಾವುದೇ ಉಲ್ಲೇಖವನ್ನು ಮಾಡಲಿಲ್ಲ. ಈ ವ್ಯತ್ಯಾಸವು ಭಾರತ ಮತ್ತು ನೇಪಾಳದ ನಡುವಿನ ಗಡಿ ವಿವಾದಗಳೇ ಕಾರಣವಾಗಿರುವಂಥದ್ದು. 1816ರಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗುತ್ತೆ. ಏನಂದ್ರ ಸುಗಾವ್ಲಿ ಒಂದು ಒಪ್ಪಂದ ಮಾಡಿಕೊಳ್ಳಲಾಗುತ್ತೆ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನೇಪಾಳ ಮಧ್ಯದಲ್ಲಿ. ಈ ಒಂದು ಸುಗಾವ್ಲಿ ಒಪ್ಪಂದ ಪ್ರಕಾರ ಏನಂತಾರ, ಕಾಳಿ ನದಿಯನ್ನು ಭಾರತದೊಂದಿಗೆ ನೇಪಾಳದ ಪಶ್ಚಿಮ ಗಡಿಯಾಗಿ ಗುರುತಿಸಲಾಗಿರುವಂಥದ್ದು. ಬಟ್ ಅಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಏನ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಅವರು, ಈ ಒಂದು ವ್ಯತ್ಯಾಸ ಭಾರತ ಮತ್ತು ನೇಪಾಳದ ನಡುವಿನ ಗಡಿ ವಿವಾದಗಳಿಗೆ ಕಾರಣವಾಗಿರುವಂಥದ್ದು. ಅಂದ್ರೆ ಸ್ಪೆಸಿಫಿಕ್ ವಾಗಿ ಅವರು ಇದು ಭಾರತಕ್ಕೆ ಸೇರಿದ್ದು, ಇದು ನೇಪಾಳಕ್ಕೆ ಸೇರಿದ ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಇದರ ಹಿನ್ನೆಲೆಯಲ್ಲಿ ಈ ಒಂದು ಒಪ್ಪಂದ ಏನಾಗಿದೆ, ಈ ಭಾರತ ಮತ್ತು ನೇಪಾಳ ಮಧ್ಯದಲ್ಲಿನ ಒಂದು ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಪ್ಲಾಟಿನಂ ಪ್ರಶಸ್ತಿಗೆ ಭಾಜನವಾದ ವಿಮಾನ ನಿಲ್ದಾಣ ಯಾವ್ದಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 4ನೇ ಆಪ್ಷನ್ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ತೀವಿ. ಇದರ ಬಗ್ಗೆ ಮಾತಾಡ್ತಾ ಬಂದು ನೋಡಿ, ಅಪೆಕ್ಸ್ ಇಂಡಿಯಾ ಫೌಂಡೇಶನ್ ನೀಡುವ 8ನೇ ಅಪೆಕ್ಸ್ ಇಂಡಿಯಾ ಅಕ್ಯುಪೇಷನಲ್ ಹೆಲ್ತ್ ಅಂಡ್ ಸೇಫ್ಟಿ ಅವಾರ್ಡ್ಸ್ 2023 ಸಮಾರಂಭದಲ್ಲಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಪ್ಲಾಟಿನಂ ಪ್ರಶಸ್ತಿಗೆ ಭಾಜನವಾಗಿರುವಂಥದ್ದು. ಅಂದ್ರೆ ಅಪೆಕ್ಸ್ ಇಂಡಿಯಾ ಫೌಂಡೇಶನ್ ನೀಡುವಂತ ಈ ಒಂದು ಪ್ರಶಸ್ತಿಗೆ ಯಾವ್ದಪ್ಪ ಅಂದ್ರೆ ಪ್ಲಾಟಿನಂ ಪ್ರಶಸ್ತಿಗೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭಾಜನವಾಗಿರುವಂಥದ್ದು. ಈ ಒಂದು ಪ್ರಶಸ್ತಿಯು ತನ್ನ ಉದ್ಯೋಗಿಗಳಿಗೆ ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷತೆ ಅತ್ಯುನ್ನತ ಮಾನದಂಡಗಳನ್ನು ಕಾಪಾಡಿಕೊಳ್ಳುವ ವಿಮಾನ ನಿಲ್ದಾಣದ ಒಂದು ಬದ್ಧತೆಯನ್ನು ಪ್ರಮಾಣೀಕರಣವಾಗಿರುವಂತಹ ಒಂದು ಪ್ರಶಸ್ತಿ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಮಹಿಳೆಯರ ಕ್ರಿಕೆಟ್ನಲ್ಲಿ ಗರಿಷ್ಠ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನು ಆಡಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನ್ ಭಾರತೀಯ ಆಟಗಾರರಾಗಿರುವಂತಹ ಮಿತಾಲಿ ರಾಜ್ ಅಂತ ಹೇಳ್ತೀವಿ.
ಆದರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, 300ನೇ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡಿದ ಹರ್ಮನ್ ಪ್ರೀತ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಬಾಂಗ್ಲಾದೇಶದ ವಿರುದ್ಧ ಸಿಲೆಟ್ನಲ್ಲಿ ನಡೆದ 4ನೇ T20 ಪಂದ್ಯದಲ್ಲಿ ಆಶಾ ಶೋಭನಾ ತನ್ನ 33ನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ಕಾಲಿಟ್ಟಿರುವಂಥದ್ದು. ಆಶಾ ಭಾರತದ ಪರ T20 ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಹಿರಿಯ ಆಟಗಾರ್ತಿ ಆಗಿರುವಂಥದ್ದು. T20 ಕ್ರಿಕೆಟ್ಗೆ ಸೇರ್ಪಡೆಗೊಂಡಿರುವಂಥ ಹಿರಿಯ ಆಟಗಾರ್ತಿ ಭಾರತದಿಂದ ಯಾರಂದ್ರೆ ಆಶಾ ಶೋಭನಾ ಅಂತ ಹೇಳ್ತೀವಿ. ಆಶಾ 2024ರ ಋತುವಿನಲ್ಲಿ ಮಹಿಳೆಯರ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆಡಿದ್ದು 5 ವಿಕೆಟ್ ಗೊಂಚಲು ಪಡೆದ ಮೊದಲ ಭಾರತೀಯ ಆಟಗಾರ್ತಿ ಆಗಿರುವಂಥದ್ದು. ಇನ್ನು ಭಾರತದ ನಾಯಕಿ ಹರ್ಮನ್ ಪ್ರೀತ್ ಕೌರ್ 300 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ 5ನೇ ಮಹಿಳಾ ಕ್ರಿಕೆಟರ್ ಎಂಬ ಹಿರಿಮೆಗೆ ಪಾತ್ರವಾಗಿರುವಂಥದ್ದು. ಕ್ರಿಕೆಟ್ ಇತಿಹಾಸದಲ್ಲಿ 300 ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನು ಆಡಿದ 5ನೇ ಮಹಿಳಾ ಆಟಗಾರ್ತಿ ಯಾರಂದ್ರೆ ಭಾರತದ ನಾಯಕಿ ಯಾರಪ್ಪ ಅಂತ ಹರ್ಮನ್ ಪ್ರೀತ್ ಕೌರ್ ಅಂತ ಹೇಳ್ತೀವಿ. ಪಟ್ಟಿಯಲ್ಲಿರುವ 200 ಭಾರತೀಯ ಆಟಗಾರ್ತಿ ಯಾರಂದ್ರೆ ಮಿಥಾಲಿ ರಾಜ್ ಅಂತ ಹೇಳ್ತೀವಿ. ನೋಡ್ರಿ, ಮಹಿಳೆಯರ ಕ್ರಿಕೆಟ್ನಲ್ಲಿ ಗರಿಷ್ಠ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನು ಆಡಿದವರು ಯಾರಂದ್ರೆ ಮೊದಲ ಸ್ಥಾನದಲ್ಲಿರುವಂಥದ್ದು ಭಾರತದಿಂದ ಮಿಥಾಲಿ ರಾಜ 333 ಇಲ್ಲಿ ಪಂದ್ಯಾವಳಿಗಳನ್ನು ಆಡಿರುವಂಥದ್ದು. ಎರಡನೇ ಸ್ಥಾನದಲ್ಲಿರುವಂಥದ್ದು ಸುಜಿ ಬೇಟ್ಸ್ ಅಂತ ಹೇಳ್ತೀವಿ, 317 ಪಂದ್ಯಗಳನ್ನು ಆಡಿರುವಂಥದ್ದು. 3ನೇ ಸ್ಥಾನದಲ್ಲಿರುವಂಥದ್ದು ಎಲಿಸಾ ಪೆರೆ 314 ಪಂದ್ಯಗಳನ್ನು. ಇನ್ನು ಚಾರ್ಲೋಟ್ ಎಡ್ವರ್ಡ್ಸ್ ಅಂತ ಹೇಳ್ತೀವಿ, ಇವರು 309 ಪಂದ್ಯಗಳು ಆಡಿರುವಂಥದ್ದು. ಇನ್ನು ಹರ್ಮನ್ ಪ್ರೀತ್ ಕೌರ್ ಅವರು ನೋಡ್ರಿ ಭಾರತದಿಂದ 300 ಪಂದ್ಯಗಳು ಆಡಿರುವಂಥದ್ದು. ಟಾಪ್ 5ದಲ್ಲಿ ಭಾರತದಿಂದ ಇಬ್ಬರು ಮಹಿಳೆಯರು ಇಲ್ಲಿ ಏನಪ್ಪಾ ಅಂತ ಸ್ಥಾನ ಪಡೆದುಕೊಂಡಿರುವಂಥದ್ದು. ಒಬ್ಬರು ಮಿಥಾಲಿ ರಾಜ್ ಟಾಪ್ನಲ್ಲಿದ್ದಾರೆ 333, ಇನ್ನೊಬ್ರು ಹರ್ಮನ್ ಪ್ರೀತ್ ಕೌರ್ 300 ಪಂದ್ಯಗಳನ್ನು ಆಡಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರು ನೋಡ್ರಿ, ಪೇಟಿಎಂ ಮನಿ ಲಿಮಿಟೆಡ್ನ CEO ಆಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ರಾಕೇಶ್ ಸಿಂಗ್. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, 197 ಕಮ್ಯುನಿಕೇಶನ್ ಲಿಮಿಟೆಡ್ನ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾದ ಬೆಂಗಳೂರು ಮೂಲದ ಪೇಟಿಎಂ ಮನಿ ಲಿಮಿಟೆಡ್ನ ರಾಕೇಶ್ ಸಿಂಗ್ ಅವರನ್ನು ತನ್ನ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಇಲ್ಲೇ ಆಯ್ಕೆ ಮಾಡಿರುವಂಥದ್ದು. CEO ಆಗಿ ಈ ಒಂದು ಪೇಟಿಎಂ ಮನಿ ಲಿಮಿಟೆಡ್ನ ರಾಕೇಶ್ ಸಿಂಗ್ ಅವರು ಆಯ್ಕೆಗೊಂಡಿರುವಂಥದ್ದು. 2020ರಿಂದ ಪೇಟಿಎಂ ಮನಿ ಲಿಮಿಟೆಡ್ನ CEO ಆಗಿ ಸೇವೆ ಸಲ್ಲಿಸುತ್ತಿರುವ ವರುಣ್ ಶ್ರೀಧರ್ ರಾಜೀನಾಮೆ ನೀಡಿದ ನಂತರ ಅವರನ್ನು ಈ ಒಂದು ಹುದ್ದೆಗೆ ನೇಮಕ ಮಾಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಒನ್ಸ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದ್ರು ನೋಡ್ರಿ, ಚಂದ್ರನ ಡಾರ್ಕ್ ಸೈಡ್ನಿಂದ ಮಣ್ಣನ್ನು ಮರಳಿ ತರಲು ಚಾಂಗಿ 6 ಪ್ರೋಬ್ ಅನ್ನು ಯಾವ ದೇಶವು ಇತ್ತೀಚೆಗೆ ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಚೀನಾ. ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಭಾರತವು ಇತ್ತೀಚೆಗೆ ಯಾವ ಆಫ್ರಿಕನ್ ದೇಶದೊಂದಿಗೆ ಇಂಧನ ಮತ್ತು ಸ್ಥಳೀಯ ಕರೆನ್ಸಿ ಇತ್ಯರ್ಥದಲ್ಲಿ ಸಹಕಾರವನ್ನು ಹೆಚ್ಚಿಸಲು ಒಪ್ಪಿಕೊಂಡಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೈಜೀರಿಯಾ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶವು ಯಾವ ರಾಜ್ಯದಲ್ಲಿ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ. ಇನ್ನು ಇತ್ತೀಚೆಗೆ 7ನೇ ಭಾರತ ಇಂಡೋನೇಷ್ಯಾ ಜಂಟಿ ರಕ್ಷಣಾ ಸಹಕಾರ ಸಮಿತಿ ಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ಇನ್ನು ವಿಶ್ವ ಪತ್ರಿಕಾ ಸ್ವತಂತ್ರ ಸೂಚ್ಯಂಕ 2024ರಲ್ಲಿ ಭಾರತವು ಯಾವ ಶ್ರೇಣಿಯನ್ನು ಹೊಂದಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 159. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಈ ಸ್ನೇಹಿತರೆ ಇಲ್ಲಿ ಒಂದು ವಿಡಿಯೋ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬೈ ಬಾಯ್.